ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಖಿ. ಆ್ಯಂಡ್ ಈ ವಿಡಿಯೋ ಬಂದು ಆಲ್ರೆಡಿ ನೀವು ಕವರ್ ಪಿಕ್ಕಲ್ಲಿ ನೋಡಿರ್ತೀರ ಮಂತ್ರಾಲಯ ವಿಸಿಟ್ ಬಗ್ಗೆ. ಹೌದು, ಈ ವ್ಲಾಗ್ ಬಂದು ನಾನು ನನ್ನ ಫ್ಯಾಮಿಲಿ ಜೊತೆ ಮಂತ್ರಾಲಯ ವಿಸಿಟ್ ಮಾಡಿದ್ದೆ. ಸೊ ಅದ್ರ ಬಗ್ಗೆ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು, ನಾನು ಆ್ಯಕ್ಚುಲಿ ಈ ಕ್ಲಿಪ್ನ ಟ್ರಿಪ್ಪಿಂದ ವಾಪಸ್ ಬಂದು ತೊಗೊಳ್ತಿರೋದು. ನನ್ನ ಕಣ್ಣೆಲ್ಲ ಫುಲ್ ಆಲ್ರೆಡಿ ಟಯರ್ಡ್ ಫೀಲ್ ಇದೆ. ಬಟ್ ಇಟ್ ವಾಸ್ ವರ್ತ್ ಇಟ್. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆನ್ ದಿ ವೇ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಮತ್ತು ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಸೊ ಇಟ್ ವಾಸ್ ಆಲ್ ಗುಡ್. ಸೊ ಆದಷ್ಟು ಈ ವಿಡಿಯೋಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನಂತೂ ಈ ಟ್ರಿಪ್ನ ತುಂಬ ಎಂಜಾಯ್ ಮಾಡಿದೆ. ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ. ಓಕೆ, ವಿಡಿಯೋ ನೋಡ್ಕೊಬನ್ನಿ. Hi guys. ಆ್ಯಕ್ಚುಲಿ ಮನೆಯಿಂದ ಹೋಗ್ಬೇಕಾದ್ರೆ ಹೋಟೆಲಿಂದ ತಿಂಡಿನೂ ಮತ್ತು ಮಧ್ಯಾಹ್ನಕ್ಕೆ ಊಟನೂ ಪ್ಯಾಕ್ ಮಾಡಿಸ್ಕೊಂಡು ಹೋಗಿದ್ವಿ. ವಿಡಿಯೋ ಮಾಡಂತೆ ಸೆಲ್ಫಿ ಹೊಡಿತಾಳೆ ಇವಳು. ನಾವು ಹೋಟೆಲ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 ಸಂಜೆ ಆಗಿತ್ತು. ಅಲ್ಲೋಗಿ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಏನಂದರೆ, ಮಂತ್ರಾಲಯದಲ್ಲಿ ಉತ್ಸವ ಮೂರ್ತಿನ ಬೆಳ್ಳಿ, ಬಂಗಾರ ಹಾಗೂ ಮರದ ರಥಗಳ ನಡುವೆ ಬದಲಾಯಿಸ್ತಾರೆ. ಪ್ರತಿ ರಥವು ವಿಭಿನ್ನ ದೈವಿಕ ಆಶೀರ್ವಾದವನ್ನು ಸೂಚಿಸ್ತದಂತೆ. ಹಾಗೂ ಮತ್ತು ಇದನ್ನು ಬೇರೆ ಬೇರೆ ಉತ್ಸವಗಳಿಗೂ ಬಳಸ್ತಾರೆ. ಈ ಸಂಪ್ರದಾಯ ರಾಘವೇಂದ್ರ ಸ್ವಾಮಿಗಳ ಕಾಲದಿಂದಲೂ ಇರುವ ಮಧ್ವ ಪರಂಪರೆ. ಇದು ದೇವರು ಭಕ್ತರ ನಡುವೆ ಸಂಚರಿಸಿ ಆಶೀರ್ವಾದ ನೀಡುವ ಸಂಕೇತವಾಗಿದೆ. ಸೊ ಇದನ್ನೆಲ್ಲ ಕಣ್ ತುಂಬಿಕೊಂಡು ನಾವು ದರ್ಶನಕ್ಕೆ ಹೋದ್ವಿ. ದೇವಸ್ಥಾನ ಆ್ಯಕ್ಚುಲಿ ಸ್ವಲ್ಪ ರಶ್ ಇತ್ತು. ರಾಯರ್ನ ಒಳಗಿಂದ ಡೈರೆಕ್ಟಾಗಿ ವಿಡಿಯೋ ಮಾಡೋ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ನಾನು ಹೀಗೆ ಹೊರಗಡೆಯಿಂದ ವಿಡಿಯೋ ತೆಗೆದಿದ್ದೀನಿ. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ನಾವೆಲ್ಲ ಅಲ್ಲಿಂದ ದರ್ಶನ ಮುಗಿಸಿ ಊಟಕ್ಕಂತ ಹೇಳಿ ಹೋಟೆಲ್ಗೆ ಹೋದ್ವಿ. ನಂಗೆ ತುಂಬ ಪೀಕಲ್ಲಿ ಹೊಟ್ಟೆ ಹಸ್ತಿದ್ರಿಂದ ಊಟ ಮಾಡ್ಬೇಕಾದ್ರೆ ಒಂದು ವಿಡಿಯೋ ತೊಗೊಳ್ಬೇಕಂತ ಸಹ ಫ್ಲ್ಯಾಶ್ ಆಗಿಲ್ಲ ನನಗೆ. ನೆಕ್ಸ್ಟ್ ಡೇ ಮತ್ತೆ ಬೇಗ ಎದ್ದು ರಾಯರ ದರ್ಶನ ಇನ್ನೊಂದು ಸಲ ಮಾಡಿ ಊರಿಗೆ ಹೊರಡೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಇದಾಗಿತ್ತು ನಮ್ಮ ರೂಮ್ ವಿಂಡೋ ಇನ್ ದ ವ್ಯೂ. ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇರೋದು ತುಂಗಾಭದ್ರಾ ನದಿ ಅಂತೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೆಕ್ಸ್ಟ್ ವಿಡಿಯೋ ಮಾಡಿ. ಇಲ್ಲಿ ಎಲ್ಲ ಪಲಾವ್ ಬ್ಲಾಗ್ ನಿಂದುತ್ತಾನೆ, ನೀನ್ ಮಾತಾಡ್ಬೇಕು. ನೀನ್ ಮಾತಾಡಂತ ಬಿಟ್ರೆ ನಾನು ಹೇಳ್ತಿರೋದು ನೆನ್ನೆದು ಹೇಳು. 9 ಗಂಟೆಗೆ ಬಂದ್ವಿ, ಮಧ್ಯಾಹ್ನ ಊಟ ಸರಿ ಆಗ್ಲಿಲ್ಲ.
ಚಟ್ನಿ ಖಾಲಿ ಆಗಿತ್ತು, ಚಟ್ನಿ ಆಗಿತ್ತು, ಪಲಾವ್ ಜೊತೆ ನೀರು ಮಿಕ್ಸ್ ಮಾಡ್ಕೊಂತೀನಿ. ಹಂಗೇನೋ ಆಗಿಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ 6 ಆಗಿದೆ. ಬೆಳಗ್ಗೆ ತಿಂಡಿ ತಗೊಂಬರಕ್ ಹೋಗ್ತಿದೀವಿ. 4 ಎದ್ದು ರೆಡಿಯಾಗಿ ಅಜ್ಜಿಗೆ ತಿಂಡಿ ತಗೊಂಬರಕ್ ಹೋಗ್ತಾ ಇದೀವಿ. ನಾವು ಪ್ರಸಾದ ಬೆಳಗ್ಗೆ ಪ್ರಸಾದ ಎಲ್ಲ ನಾವು ಆಮೇಲೆ ತಿಂತೀವಿ. ಪ್ರಸಾದ ಕೊಡಲ್ವಾ? ಇವ್ರು ತಿಂತಾರೆ. ಭುವನ್ ಪ್ರಸಾದಕ್ಕಂತಾನೆ ಪ್ರಸಾದಕ್ಕೋಸ್ಕರ 6 ಗಂಟೆ ಕುತ್ಕೊಂಡು ಬಂದಿದ್ದಾರೆ. ರಾತ್ರಿ 8 ಅವರ್ ಜರ್ನಿ. ಪಾಪ ಎಷ್ಟೊತ್ತ ಬಂದಿದ್ದಾರೆ. ಅದೇ ರಾತ್ರಿ ಸಿಗ್ಲಿಲ್ಲ, ಹತ್ಕೊಂಡು ರೂಮಲ್ಲಿ ಮಲಗಿದ್ರು. ಅಳು ನೋಡಕ್ ಆಗ್ತಿರ್ಲಿಲ್ಲ ನಮ್ಗೆ. ಅಳು ವಿಡಿಯೋ ಮಾಡ್ಬೇಕು ಅನ್ಕೊಂಡ್ವಿ, ಆಮೇಲೆ ಇನ್ನ ಜಾಸ್ತಿ ಹೇಳ್ತಾರೆ. ಇಲ್ಲ, ಆಕ್ಚುಲಿ ವಿಡಿಯೋ ಮಾಡಿದ್ವಿ ಅವ್ರು ಅಳೋದು. ಪಾಪ ಹತ್ಬಿಟ್ಟು ಮತ್ತೆ ಡಿಲೀಟ್ ಮಾಡಿ ಅಂತ ಅದಕ್ಕೆ ನೋಡಿ. ಅದು ಮಳೆ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಕ್ ಚೆನ್ನಾಗಿರುತ್ತೆ. ಆಕ್ಚುಲಿ ಹೋಟೆಲ್ ಓಪನ್ ಇಲ್ಲ. ಆಗ್ಲೇ ಒಂದ್ಸಲ ಬಂದ್ವಿ, 7:30 ಓಪನ್ ಅಂತ ಅಂದ್ರು. ನಾವು 7:30 ಇನ್ನ 2 ಮಿನಿಟ್ಸ್ ಇದೆ ಅನ್ನುವಾಗ್ಲೇ ಬರಕ್ ಆಯ್ತಾ ಇದ್ವಿ. ಅಲ್ಲ ಆಕ್ಚುಲಿ ಮುಂದೆ ಓ ಮೈ ಗಾಡ್, ನಿನ್ನೆ ರಾತ್ರಿ ನಾವು ಇಲ್ಲೇ ಕೂತಿದ್ವಿ. ಇದೇ ಟೇಬಲ್, ಇದೇ ಜಾಗದಲ್ಲಿ ನಾಗವಲ್ಲಿ ಆಗಿ ಬದಲಾಗಿದೆ. ನೋಡು, ಟೇಸ್ಟ್ ಮಾಡು. ನಾನು ಯಾವತ್ತೂ ತಿಂದಿಲ್ಲ ರೆಡ್ ವೆಲ್ವೆಟ್. ನನಗೂ ತಿನ್ಸಿ. ನಾವಿವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಯಾರೋ ಕಣ್ಣಿನ ಡಾಕ್ಟರ್ಸ್ ನಿಮಗೆ ಗೊತ್ತಿದ್ರೆ ಅಯ್ಯೋ ಮಿಂಚ್ತಿದ್ದಾರೆ, ಕಾಣಿಸ್ತಾ ಇಲ್ಲ ಕಣ್ಣಿಗೆ. ಎಷ್ಟು ಬ್ರೈಟ್ ಆಗಿ ಮಿಂಚ್ತಿದ್ದಾರೆ ಅಂದ್ರೆ. ಈ ಹೀರೋಯಿನ್ ಬರೀ ಹಾಯ್ ಹೇಳು. ಹೀರೋಯಿನ್ ಅಂತ ಬೇರೆ ಹೇಳ್ತೀನಿ. ಇವರು ಸಾವುಕಾರ ಮಂದಿ iPhone 17 ಮಂದಿ ಹೊಸ ಫೋನ್ ಹಿಂಗಾಗ್ಬಿಟ್ಟಿದೆ. iPhone 13 ತಗೊಂಡು ನಾನೇ ಓ ಮೈ ಗಾಡ್, ಎಲ್ಲರೂ 3 ಹೀಗೆ ನಾಮ ಇಟ್ಟಿಸ್ಕೊಂಡಿದೀವಿ. ಕ್ಯೂಟ್ ಇದೆ ಅಲ್ಲ. ಉಮಾಕ 100 ರೂಪಾಯಿ ಕೊಟ್ಟು ನಮಗೆಲ್ಲ ನಾಮ ಹಾಕ್ತಿದ್ದಾರೆ. ಹೇಳಿ ಎಲ್ಲಿಗೆ ಬಂದಿದ್ದೀವಿ ನಾವು, ಅದನ್ನೆಲ್ಲ ಹೇಳ್ಬೇಕು. ತಿರುಪತಿಗೆ ಗುರು ರಾಘವೇಂದ್ರ ಮಂತ್ರಾಲಯಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಏನು ರಶ್ ಇದೆ. ಹಲೋ ಸರ್, ಹಾಕೊಂಡ್ರೆ ಅದಾಗಲ್ಲ, ಕಲ್ಲೋ ಬರುತ್ತೆ. ನಾವೀಗ ತುಂಗಭದ್ರಾ ನದಿ ನೋಡ್ಲಿಕ್ಕೆ ಹೋಗ್ತಾ ಇದೀವಿ. ತುಂಗಭದ್ರಾ ತಾನೆ ಕ್ಯಾನ್ಸಲ್ ಆಯ್ತು. ಯಾಕೆ? ತುಂಬಾ ರಶ್ ಇದೆ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ವಿ. ಹೋಗ್ತಿಲ್ವಾ ನಾವೀಗ? ಇಲ್ಲ, ಆದರೆ ತುಂಬ ರಶ್ ಇದೆ ಅಂತ ಇವಾಗ ಅಲ್ಲಿ ಹೋಗ್ತಿಲ್ಲ. ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ. ಇವತ್ತು ಆ್ಯಕ್ಚುಲಿ ನಾವು ನಿನ್ನೆನೇ ಬಂದ್ವಿ. ಇದು 2ನೇ ಸಲ ದರ್ಶನ ನಮಗೆ. ನಿನ್ನೆ ರಾತ್ರಿ ಒಂದ್ಸಲ, ಮತ್ತೆ ಇವತ್ತು ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ಒಂದ್ಸಲ ದರ್ಶನ. ನಿನ್ನೆ ಸಂಜೆ ಇಷ್ಟು ರಶ್ ಇರಲಿಲ್ಲ. ಆ್ಯಕ್ಚುಲಿ ಅದೇ ರಶ್ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೂ ತುಂಬ ರಶ್ ಇದೆ ಇವತ್ತು. ಸೋಷಿಯಲ್ ಆಂಗ್ಸೈಟಿ ಈಸ್ ಅಫ್ರೈಡ್ ಆಫ್ ಮೀ.
ಭಗವಾನ್. ಓಕೆ ದಿಸ್ ಇಸ್ ಫಾರ್ ಬಿಸಿಲು. ಡಲ್ಲ ಕಾಣ್ತಿಲ್ವಾ? ನಾವು ನೀನ್ ಬಂದಿದ್ಕೆ ಡಲ್ಲ. ನೀನ್ ಬಂದಿರೋದು ಇಷ್ಟೊಂದು ಚೆನ್ನಾಗಿತ್ತು ವಿಡಿಯೋ ಬಂದ್ರೆ ಫುಲ್ ಗ್ಲಿಚ್ ಆಗ್ತಿದೆ. ಸೊ ದರ್ಶನ ಮುಗಿಸಿ ವಾಪಸ್ ಹೋಟೆಲಿಗೆ ಬಂದ್ವಿ. ಇವಾಗ ಇಲ್ಲಿಂದ ಹೊರಡ್ಬೇಕು. ಫುಲ್ ಬಿಸಿಲು 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 ಫುಲ್ ಬಿಸಿಲು. ದರ್ಶನ ತಿಂಡಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊರಡೋಣ ಅಂತ ಹೇಳಿ ರೂಮಿಗೆ ಹೋಗ್ತಾ ಇದ್ವಿ. ಚೆಕ್ಔಟ್ ಮಾಡಿ ಊರಿಗೆ ಹೊರಡ್ತಾ ಇದ್ದೀವಿ. ಪಂಚಮಕ್ಕಿ ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ. ಆದರೆ ತುಂಬಾ ರಶ್ ಇರೋದ್ರಿಂದ ಇಲ್ಲೇ ನಿಂತು ಸೋಡಾ ಕುಡಿದ್ವಿ. ಈಗ ಮತ್ತೆ ಹೊರಡ್ತಾ ಇದ್ವಿ. ಮಧ್ಯಾಹ್ನ ನಾರ್ತ್ ಸೈಡ್ ಮೀಲ್ಸ್ ತಿಂದ್ವಿ. ಮಸ್ತ್ ಇತ್ತು, ಹಾಗೆ ಫುಲ್ ಖಾರನೂ ಇತ್ತು. ಮತ್ತೆ ಒಂದು ಒಳ್ಳೆ ಹಾಡು ಹಾಕುತ್ತಾಯಿ. ಸಂಚಿಕೆ ಕೊನೆಯಲ್ಲಿ ಹಾಗೆ ವಿಚಾರ ನಾವು ಮನೆ ರೀಚ್ ಆಗೋಷ್ಟರಲ್ಲಿ 12:31 ಆಗಿತ್ತು. ಅಮ್ಮನೂ ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ ಇನ್ನೂ ಬಂದಿಲ್ಲ ಅಂತ ಹೇಳಿ. ಹಾಗೆ ಮಾಮನು ಡ್ಯೂಟಿ ಮುಗಿಸ್ಕೊಂಡು ಬಂದು ಮನೆ ಹತ್ರನೇ ಕಾಯ್ತಾ ಇದ್ರು. ಅವ್ರ ಪಾರ್ಸಲ್ ತಂದಿದ್ದು ಊಟ ತಿಂದು ಮಲ್ಕೊಂಡ್ವಿ. ಗುಡ್ ನೈಟ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಪ್ ಯು ಎಂಜಾಯ್ಡ್ ಆ್ಯಂಡ್ ಲವ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.